ರೀ ನಾಳೆ ಬೆಳಗ್ಗೆ ನೀವು ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀರಾ? ಬೆಳಗ್ಗೆನಾ? ಹಾಂ. ಆಗಲ್ಲ ಊರ್ಮಿಳ, ಆಫೀಸ್ಗೆ ಹೋಗಬೇಕು. ನೀನು ಹೋಗ್ಬಿಟ್ಟು ಬಾ. ಅಲ್ಲೇನು ಜಾಸ್ತಿ ಹೊತ್ತಾಗಲ್ಲ ರೀ, ಒಂದು ಅರ್ಧ ಗಂಟೆ ಅಷ್ಟೇ. ನೀವು ನನ್ನ ಜೊತೆ ಬನ್ನಿ. ಹೇಳಿದ್ನಲ್ಲ ಊರ್ಮಿಳ, ನಾಳೆ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಅಟೆಂಡ್ ಮಾಡಲೇಬೇಕು. ನಾನು ಬೇಕಾದರೆ ನೀನು ದೇವಸ್ಥಾನಕ್ಕೆ ಹೋಗುವಾಗ ಸತ್ಯನೋ ಅದಕ್ಕೇನೋ ಜೊತೆ ಕರ್ಕೊಂಡು ಹೋಗು. ನಾವಿಬ್ಬರು ಇನ್ನೊಂದ್ಸಲ ಹೋಗಿ ಬರೋಣ. ಈ ಇನ್ನೊಂದು ಸಲ ಮತ್ತೊಂದು ಸಲ ಅನ್ನೋ ಮಾತು ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ ರೀ. ಯಾವಾಗ ಕೇಳಿದ್ರು ಏನಾದರೂ ಒಂದು ನೆಪ ಹೇಳ್ತಾನೆ ಇರ್ತೀರಿ. ನಾನು ನೆಪ ಕೊಡ್ತಾ ಇಲ್ಲ ಊರ್ಮಿಳ, ಇರೋ ಕಾರಣನ ಹೇಳ್ತಾ ಇದ್ದೀನಿ. ಅಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ? ಆಯಿತು ಬಿಡಿ, ಇನ್ನೇನು ಕೇಳೋದೇ ಇಲ್ಲ. ನಿಮ್ಮ ಬೇಸರ ನನಗೆ ಅರ್ಥ ಆಗುತ್ತೆ ಊರ್ಮಿಳ. ನಾನು ತಾನೇ ಯಾರಿಗೋಸ್ಕರ ಕೆಲಸ ಮಾಡ್ತೀನಿ ಹೇಳು? ನಿನಗೋಸ್ಕರ, ರೀತಿಗೋಸ್ಕರ, ಈ ಫ್ಯಾಮಿಲಿಗೋಸ್ಕರ. ಏನೋ ಕೆಲಸ ಇರುತ್ತೆ ನೋಡು ಊರ್ಮಿಳ. ಕೆಲವು ಸಾರಿ ಕೆಲವೊಂದರಿಂದ ಕೆಲವನ್ನ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಿಂಗಳಲ್ಲಿ ಯಾವುದೋ ಒಂದಿನ ಒಂದು ಅರ್ಧ ಗಂಟೆ ಕೂಡ ಜೊತೆಗೆ ಬರೋಕ್ಕಾಗಲ್ಲ ಅಂದಮೇಲೆ ಅಷ್ಟೊಂದು ದುಡ್ದು ಏನ್ರಿ ಪ್ರಯೋಜನ? ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾನಲ್ಲ, ಹಾಗಾಗಿದೆ ನನ್ನ ಕತೆ. ಕೆಲವೊಂದು ಸಲ ನಿಮ್ಮ ಈ ಎರಡನೇ ಮನೆ, ಎರಡನೇ ಹೆಂಡತಿ ಬಗ್ಗೆ ನನಗೆ ಅಸೂಯೆ ಆಗುತ್ತೆ ರೀ. ಊರ್ಮಿಳ, ಎರಡನೇ ಮನೆ ನಿಮ್ಮ ಆಫೀಸು, ಎರಡನೇ ಹೆಂಡತಿ ನಿಮ್ಮ ಕೆಲಸ. ಅವುಗಾಗಿರೋ ಇಂಪಾರ್ಟೆನ್ಸು ನಿಮ್ಮ ಲೈಫಲ್ಲಿ ನನಗಿಲ್ಲ ಅಂತ ಅನಿಸ್ಬಿಡುತ್ತೆ. ಏನು ಊರ್ಮಿಳ, ದೇವಸ್ಥಾನಕ್ಕೆ ಬರಲ್ಲ ಅನ್ನೋ ಮಾತ್ರಕ್ಕೆ ಇಷ್ಟೆಲ್ಲ ಮಾತಾಡಬೇಕಾ? ನೀವೇ ಒಂದು ಸಲ ಯೋಚನೆ ಮಾಡಿ. ಅವತ್ತು ನನ್ನ ಫ್ರೆಂಡ್ ಮೇಲೆ ಫಂಕ್ಷನ್ ಇದೆ ಅಂತ ಹೇಳಿದಾಗಲೂ ನೀವು ನನ್ನ ಜೊತೆ ಬರಲಿಲ್ಲ. ಆಮೇಲೆ ಆ ಸತ್ಯ ಒತ್ತಾಯ ಮಾಡಿ ಕಳಿಸ್ದಾಗ ಬಂದ್ರಿ. ಈಗಲೂ ಹಾಗೆ ಹೇಳ್ತೀರಾ? ನಿಮ್ಗೆ ಆ ಸತ್ಯನೇ ಸರಿ. ಏನು ಊರ್ಮಿಳ, ಏನಂದೆ ನೀನು? ಸತ್ಯನೇ ಸರಿ ಅಂದ್ರೇನು? ಅವಳು ಹೇಳ್ಬಿಟ್ರೆ ನಾನು ಕೇಳ್ಬಿಡ್ತೀನಾ? ನೋಡು ಊರ್ಮಿಳ, ನಾನು ಯಾವತ್ತೂ ಯಾರ ಮಾತನ್ನು ಕೇಳೋದಿಲ್ಲ. ನನಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡ್ತೀನಿ. ಅಲ್ಲ ರೀ, ನಾನು ಹೇಳಿದ್ದು ಬೇಕಾಗಿಲ್ಲ, ಬೇಕಾಗಿಲ್ಲ, ನನಗೆ ಯಾವ ವಿವರಣೆ ಬೇಕಾಗಿಲ್ಲ. ನೋಡು ಊರ್ಮಿಳ, ಹೆಚ್ಚು ಹೊತ್ತು ಇಲ್ಲೇ ಇದ್ದು ತಲೆ ಕೆಡಿಸ್ಬೇಡ. ನನ್ನ ಪಾಡಿ ನಾನು ಬಿಟ್ಬಿಡು. ರೀ, ಏನು ಮನೆ ಅಂದರೆ ನೆಮ್ಮದಿ ಇರಬೇಕು, ಅದೇ ಇಲ್ಲ ಅಂದಮೇಲೆ ಇಲ್ಲೇ ಬಿದ್ದಿರಬೇಕು. ಮಾತೆತ್ತಿರಿ ಸಾಕು, ಎಲ್ಲರಿಗೂ ಬರೀ ಪ್ರಶ್ನೆಗಳೇ. ಛೇ, ಇವನು ನನ್ನ ತಮ್ಮನೇನ, ನನ್ನ ಲಕ್ಷ್ಮಣನ? ಪಾಪದ ಹುಡುಗಿಗೆ ಕಣ್ಣು ಮುಂದೆನೇ ಅನ್ಯಾಯ ಆಗ್ತಾ ಇದೆಯಲ್ಲ ದೇವರೇ. ಈ ಲಕ್ಷ್ಮಣ ಹೆಂಡತಿಗೆ ಮೋಸ ಮಾಡೋದಲ್ಲದೆ ಅವಳ ಮೇಲೇ ರೇಗ್ತಿರ್ತಾನೆ. ಅವನನ್ನು ನಾವೆಲ್ಲರೂ ಅತಿಯಾಗಿ ನಂಬಿ ತಪ್ಪು ಮಾಡಿದ್ವಿ ಅನ್ನಿಸ್ತಿದೆ, ತಪ್ಪು ಮಾಡಿದ್ವಿ ಅನ್ನಿಸ್ತಿದೆ. ಅಲ್ಲ, ನನಗೆ ಏನು ಮಾಡಿದೆ ಅಂತ ಇವ್ರು ನನ್ನ ಮೇಲೆ ಈ ಥರ ರೇಗ್ತಾ ಇದ್ದಾರೆ. ಇತ್ತೀಚೆಗೆ ಯಾಕೋ ಇವ್ರು ತುಂಬ ಬದಲಾಗ್ತಾ ಇದ್ದಾರೆ. ಯಾರಾದರೂ ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಸಾಕು ಕೋಪ ಮಾಡ್ಕೋತಾರೆ. ಸತ್ಯನ ವಿಚಾರ ತೆಗೆದ್ರಂತೂ ಇನ್ನೂ ಕೋಪ ಮಾಡ್ಕೊಳ್ತಾರೆ. ಏನಾಗಿದೆ ಇವ್ರಿಗೆ? ಊರ್ಮಿಳ, ಊರ್ಮಿಳ, ಬಾಬಾ ಏನಾದರೂ ಬೇಕಾಗಿತ್ತಾ? ನನಗೇನು ಬೇಡಮ್ಮ. ಊರ್ಮಿಳ, ಲಕ್ಷ್ಮಣನಿಂದ ಏನಾದರೂ ಬೇಸರ ಆಯ್ತಾ ನಿನಗೆ? ಅದು ಭಾವ, ನೀವು ಇವ್ರ ಮಾತನ್ನ... ಹೂನಮ್ಮ, ನಾನು ಕೇಳಿಸ್ಕೊಂಡೆ. ನಿನ್ನ ಮೇಲೆ ಅವನು ರೇಗಿದ್ದನ್ನು ನೋಡಿದೆ. ಬೇಜಾರಾಗ್ಬಿಡಮ್ಮ. ಅವನು
ಕೆಲಸದ ಒತ್ತಡದಲ್ಲಿ ಹಾಗೆಲ್ಲ ಮಾತಾಡ್ದ ಅಂತ ಅನಿಸುತ್ತೆ. ನಿನಗೆ ನೋವು ಮಾಡೋ ಉದ್ದೇಶ ಅವನಿಗೆ ಇರಲಿಲ್ಲ ಅಂತ ಕಾಣಿಸುತ್ತೆ. ಹೌದು ಭಾವ, ಅವ್ರ ಕೆಲಸದ ಒತ್ತಡ ನನಗೂ ಅರ್ಥ ಆಗುತ್ತೆ. ಆದರೆ ಒಂದೊಂದು ಸಲ ಬೇಜಾರಾಗಿ ನಾನೇ ಬಾಯಿ ತಪ್ಪಿ ಏನೇನೋ ಮಾತಾಡ್ಬಿಡ್ತೇನೆ. ಅದರಿಂದ ಅವರು ನೊಂದ್ಕೋತಾರೆ. ಎಂಥ ಪರಿಶುದ್ಧ ಹೃದಯ ತಾಯಿ ನಿಂದು. ಅವನು ಬೇಜಾರಿಗೂ ನೀನೇ ಕಾರಣವೇನೋ ಅಂದ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದೀಯಾ. ಅದರಲ್ಲೂ ಇವತ್ತು ಅವ್ರ ಆಫೀಸ್ನ ಅವ್ರ 2ನೇ ಹೆಂಡತಿ 2ನೇ ಮನೆ ಅಂತೆಲ್ಲ ಅಂದ್ಬಿಟ್ಟೆ. ಈ ಥರ ಎಲ್ಲ ಮಾತಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗತ್ತೆ ಹೇಳಿ? ನಾನೇ ಸ್ವಲ್ಪ ಸುಮ್ಮನಿರ್ಬೇಕಿತ್ತು. ಅವ್ರ ಪ್ರೀತಿ ಎಂಥದ್ದು ಅಂತ ಗೊತ್ತಿದ್ರು ನಾನು ಆ ರೀತಿ ಇಲ್ಲ ಅಂದರೆ ಅವ್ರಿಗೂ ಬೇಜಾರಾಗಲ್ವಾ? ಅದು ಬೇಜಾರಲ್ಲಮ್ಮ, ಅವನು ಕದ್ದು ಮುಚ್ಚಿ ನಡೆಸ್ತಿರೋ ಸಂಸಾರದ ಬಗ್ಗೆ ನಿಮಗೆ ಗೊತ್ತಾಗೋಯ್ತಾ ಅನ್ನೋ ಭಯ. ಅವ್ರು ನನಗೇನು ಅಂದರು ಅಂತ ನೀವೇನು ಅಂದ್ಕೋಬೇಡಿ ಬಾಬಾ. ಗಂಡ ಹೆಂಡತಿ ಅಂದಮೇಲೆ ಇಷ್ಟಾದರೂ ಮುನ್ಸು ಪ್ರೀತಿ ಇರಬೇಕು ಅಲ್ವಾ? ಆಮೇಲೆ ಅವರೇ ಬಂದು ನನಗೆ ಸಮಾಧಾನ ಮಾಡ್ತಾರೆ. ನಿನಗೆ ನಿನ್ನ ಗಂಡನ ಮೇಲೆ ಎಷ್ಟೊಂದು ನಂಬಿಕೆ ಇದೆಯಮ್ಮ. ಯಾವ ಜನ್ಮದ ಪುಣ್ಯನೋ ಏನೋ ಭಾವ, ಇಂಥ ಗಂಡನ ಆ ದೇವರು ನನಗೆ ಕೊಟ್ಟಿದ್ದಾನೆ. ಇವ್ರ ಮೇಲೆ ನಂಬಿಕೆ ಇಲ್ಲದೆ ಇರುತ್ತಾ? ನನಗೆ ನನ್ನ ಮಗುಗೆ ಬೇಕಾಗಿರೋದು ಅವರು, ನನ್ನ ಗಂಡ. ನಾನು ಅವ್ರ ಹೆಂಡತಿ ಅನ್ನೋ ಐಡೆಂಟಿಟಿ, ಮರ್ಯಾದೆ, ಗೌರವ. ಭಾವ, ನೀವ್ಯಾಕೆ ಒಂಥರ ಆದ್ರಿ? ಏನಾದರೂ ಸಮಸ್ಯೆನಾ? ಸಮಸ್ಯೆನಾ? ಅಂಥದ್ದೇನೂ ಇಲ್ವಲ್ಲಮ್ಮ. ಲೇಟ್ ಆಯಿತು, ನೀನು ಹೋಗಿ ಮಲಕ್ಕೋ. ಸರಿ ಭಾವ. ನಿನ್ನನ್ನು ಈ ರೀತಿ ನೋಡೋಕ್ಕಾಗ್ತಿಲ್ಲಮ್ಮ ಊರ್ಮಿಳ. ನಿನ್ನ ಪ್ರೀತಿ ನಂಬಿಕೆನ ನನ್ನ ತಮ್ಮ ಕೊಂದುಬಿಟ್ಟ. ಜೊತೆಗೆ ಅವನು ವರ್ತನೆ ನೋಡ್ತಾ ಇದ್ದರೆ ನನಗೆ ಭಯ ಆಗ್ತಿದೆ. ಎಲ್ಲಿ 2ನೇ ಸಂಸಾರದ ಸುಳಿಗೆ ಬಿದ್ದು ಕೊಚ್ಕೊಂಡು ಹೋಗ್ತಾನೋ ಅಂತ ಅನ್ನಿಸ್ತಾ ಇದೆ. ದೇವರೇ, ಇದೆಲ್ಲ ಎಲ್ಲಿ ಹೋಗಿ ತಲುಪುತ್ತೋ? ಅಮಲ್ ಬೇಬಿ, ಎಲ್ಲ ಸರಿ ಹೋಯ್ತಲ್ಲ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಸತ್ಯ, ಸುಮ್ಮನೆ ಹಾಗೆ ನೋಡ್ತಾ ಇರೋ ಅಮಲ್ ಬೇಬಿ, ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈಫು ಕಲರ್ಫುಲ್ ಆಗಿಬಿಡುತ್ತೆ. ಏನು ಕಲರು ಏನೋ. ನನ್ನ ಮುದ್ದು ಅಮಲ್ ಬೇಬಿ, ಇಲ್ಲಿ ನೋಡು, ಎಲ್ಲರೂ ನನ್ನನ್ನು ಒಪ್ಕೊಂಡು ಆಯ್ತಲ್ಲ, ಇನ್ನೂ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಇನ್ನು ಮುಂದೆ ಈ ಸತ್ಯ ಕಂಪ್ಲೀಟಾಗಿ ನಿನ್ನವಳೆ. ಸತ್ಯ, ನಿನ್ನ ನಾನೇನೋ ಕೇಳಬೇಕು, ಕೇಳ? ಕೇಳು ಅಮಲ್ ಬೇಬಿ. ನಾನು ಏನಾದರೂ ಹೇಳಿದ್ರೆ ನೀನು ಕೋಪ ಮಾಡ್ಕೊಡಲ್ಲ ತಾನೆ? ಇಲ್ಲ, ಕೇಳು. ಹೊಡಿತೀನಿ ಹಾಗೆ ಹೀಗೆ ಅಂತೆಲ್ಲ ಆವಾಜ್ ಹಾಕಲ್ಲ ತಾನೆ? ಅಬ್ಬಬ್ಬಬ್ಬ, ನನಗೆ ಭಾರಿ ಹೆದರ್ಕೊಳ್ಳೋ ಹಾಗೆ ಕೇಳೋದು ನೋಡು. ಹೇಳು ಅಮಲ್ ಬೇಬಿ, ಏನು ವಿಷಯ? ಸತ್ಯ, ಈಗೇನೋ ಹೇಳ್ತೀಯಲ್ವೋ? ನೋಡು ನೀನು ಹಿಂಗೆಲ್ಲ ಕೂಗಾಡಿದ್ರೆ ನನ್ನ ಮಾತೇ ಬರಲ್ಲ. ಇಲ್ಲ 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 ಇಲ್ಲ, ಸಾರಿ. ಹೇಳು ಅಮಲ್ ಬೇಬಿ. ಹೇಳು, ಜಾಣ ಅಲ್ವಾ ನೀನು, ನನ್ನ ಮುದ್ದು ಮರಿ, ಹೇಳು. ಸತ್ಯ, ಅದು ನಾವಿಬ್ಬರು ಮದುವೆ ಆಗಿ 1.5 ವರ್ಷ ಆಯಿತು. ಆದರೂ ನಿನಗೆ ಅಲ್ಲ ನಮಗೆ ಮಗು ಬೇಕು ಅಂತ ಅನಿಸಿಲ್ವಾ? ನಾನು ಯಾವಾಗ ಬೇಡ ಅಂತ ಹೇಳಿದ್ದೀನಿ? ಅಂದರೆ ಮಗುಗೆ ನೀನು ರೆಡಿನಾ? ಗರಿ ಗಮ ಮಗರಿ ಧನಿ ಧನಿ ಡಮ ದ ಗರಿ ಗಮ ಮಾಗರಿ
ಕಾರ್ತಿಕ್, ಎಂಥ ದಡ್ಡನ ನೀನು. ನೀನು ದಿವ್ಯಾ ಹೇಳಿದ್ದನ್ನು ಕೇಳಿ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು ಕಣೆ. ಅಲ್ಲ, ಆ ಪೀಡೆ ಆಕಾಶ ಭೂಮಿನೇ ಒಂದು ಮಾಡಿಬಿಟ್ಟಿತ್ತಲ್ಲ. ಆದರೆ ಅವಳು ಹೇಳ್ದಂಗೆಲ್ಲ ಏನು ಆಗಲಿಲ್ವಲ್ಲ, ಬಿಡಿ ಅಜ್ಜಿ ಹೋಗಲಿ. ಅಯ್ಯೋ, ಎಲ್ಲ ಪರಮಾತ್ಮನ ಕೃಪೆ ಅಪ್ಪ. ಅಲ್ಲ, ಇನ್ನು ಮುಂದೆ ನಮ್ಮ ಸತ್ಯನ ಜೀವನ ಏನಾಗುತ್ತೆ ಅನ್ನೋ ಭಯನೇ ಇಲ್ಲ. ಅಷ್ಟು ನಿರಾಳವಾಗಿದೆ ಮನಸ್ಸು. ಅದರಲ್ಲೂ ಸೀತಾ ಅವರು ಸತ್ಯ ಬಗ್ಗೆ ಮಾತಾಡಿದ ಕೇಳಿ ಮನಸ್ಸು ತುಂಬ ಬಂತು ಅತ್ತೆ. ಎಲ್ರಿಗೂ ಒಳ್ಳೇದು ಬಯಸೋ ಸತ್ಯ ಅವ್ರಿಗೆ ಕೆಟ್ಟದಾಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಸತ್ಯ ಪಟ್ಟ ಕಷ್ಟಕ್ಕೆ, ಅವಳಿಗೆ ಅವ್ರ ಮನೆಯವ್ರ ಮೇಲಿರೋ ಪ್ರೀತಿಗೆ, ಕಾರ್ತಿಕ್ ಮೇಲಿರೋ ಪ್ರೀತಿಗೆ ಕೊನೆಗೂ ಆ ದೇವ್ರು ಕಣ್ಬಿಟ್ಬಿಟ್ಟಾಳೆ ಅಂದರೆ. ಆದರೆ ಅವಳ ಜೀವನದಲ್ಲಿ ಇಷ್ಟು ದೊಡ್ಡ ವಿಷಯ ನಡೆದಿದ್ರು ಅದನ್ನೆಲ್ಲ ನಮ್ಮ ಹತ್ರ ಹೇಳಲೇ ಇಲ್ಲ ನೋಡು. ಪಾಪ ನಮ್ಮ ಸತ್ಯ ಒಳಗಡೆ ಅದೆಷ್ಟು ನೊಂದ್ಕೊಂಡಿದ್ಲೋ ಏನೋ. ಹೊರಗಡೆ ಮಾತ್ರ ನಗುವಿನ ಮುಖವಾಡ ಹಾಕ್ಕೊಂಡು ಓಡಾಡ್ತಾ ಇದ್ಲು. ಬಹುಶಃ ಗಂಡನ ಮನೆ ವಿಚಾರನ ತವ್ರ ಮನೆ ತನಕ ತರೋದು ಬೇಡ ಅಂತ ಅಂದ್ಕೊಂಡಿರ್ಬೇಕು. ಕೆಲವ್ರು ಇರ್ತಾರೆ ಅತ್ತೆ, ಗಂಡನ ಮನೆ ಬಿಟ್ಬಿಟ್ಟು ತವ್ರ ಮನೆಯಲ್ಲೇ ಶಾಶ್ವತವಾಗಿ ಇದ್ದು ಬಿಡ್ತಾರೆ. ಏನೋ ನನ್ನ ಬಗ್ಗೆ ಹೇಳ್ತಿದ್ಯಾ? ಅಜ್ಜಿ, ನಿನ್ನೆ ಯಾರೋ ಈ ಮನೆ ಹಾಳು ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟರು. ಆದರೆ ಅದು ನೀರಲ್ಲಿ ಕೊಚ್ಕೊಂಡು ಹೊರ್ಟಾಯ್ತು. ಪಾಪ, ಆ ಹೃದಯಕ್ಕೆ ಎಷ್ಟು ನೋವಾಗಿದೆಯೋ ಏನೋ. ಏಯ್, ಇವ್ರ ಜೊತೆ ಸೇರ್ಕೊಂಡು ನೀನು ಕಿಂಡಲ್ ಮಾಡ್ತಿದ್ಯಾ? ಸತ್ತಿನ ಥರ ಬದುಕು ಎಲ್ರಿಗೂ ಸಿಗಲ್ಲ ಬಿಡಪ್ಪ. ಆಯ್ತಾಯ್ತು, ಅದು ಎಷ್ಟು ಆಡ್ಕೋತೀರೋ ಆಡ್ಕೊಳ್ಳಿ. ನನ್ನ ಟೈಮ್ ಬಂದಾಗ ನನ್ನ ಪವರ್ ಏನು ಅಂತ ತೋರಿಸ್ತೀನಿ. ಟೈಮ್ ಯಾವಾಗಲೂ ಒಳ್ಳೆಯವರದ್ದು ದುಷ್ಟ್ರದಲ್ಲ ಅಂತ ಹೇಳಿ ಅತ್ತೆ. ಪಾ, ನಿನ್ನ ಮಾತು ಕೇಳಿ ಕೇಳಿ ತಲೆನೋವ್ತಿದೆ. ಹೋಗಿ ಕಾಫಿ ತಗೊಂಬ. ಜಾನಕಿ, ಒಲೆ ಮೇಲೇನಾದರೂ ಇಟ್ಟು ಮರ್ತಿದ್ಯಾ ಹೇಗೆ? ತಳ ಸುಟ್ಟು ವಾಸನೆ ಬರ್ತಿದೆ ಕಣೆ. ಇಲ್ಲ ಅತ್ತೆ, ಯಾಕೆ? ಏನಿಲ್ಲ, ತಳ ಸುಟ್ಟು ವಾಸನೆ ಬರ್ತಿದೆಯಲ್ಲ ಅದಕ್ಕೆ. ಅಲ್ಲಿರೋ ನಿನ್ನ ಮಗಳೇನೋ ಚೆನ್ನಾಗಿದ್ದಾಳೆ, ಇಲ್ಲಿರೋ ನಾನು ಒಂಚೂರು ಚೆನ್ನಾಗಿಲ್ಲ. ನನ್ನ ಬಗ್ಗೆ ಯೋಚನೆನೂ ಇಲ್ಲ ನಿಮಗೆ. ಅಟ್ಲೀಸ್ಟ್ ಒಂದು ಕಾಫಿನಾದರೂ ಬೇಡವಾ? ಅದು ಗತಿ ಇಲ್ಲ. ದಿವ್ಯಾ ಮೇಡಮ್, ಕಾಫಿ ಬೇಕಾದರೆ ನೀವೇ ಮಾಡ್ಕೊಂಡು ಕುಡೀರಿ. ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಯಾವ ಕೆಲಸಗಾರನೂ ನೇಮಿಸಿಲ್ಲ. ಸರಿಯಾಗಿ ಹೇಳಿದ್ರಿ ಅತ್ತೆ.
ಇನ್ನು ಮುಂದೆ ನಿನ್ನ ಕೆಲಸನ ನೀನೇ ಮಾಡ್ಕೋಬೇಕು, ಅರ್ಥ ಆಯ್ತಾ? ಏನು ಟೈಮಿಂಗ್ ಅಜ್ಜಿ ನಿಮ್ಮದು. ಅತ್ತೆ ನೀವು ಅಷ್ಟೇ ಸಿಕ್ಕಿದ ಚಾನ್ಸಸ್ ಮಿಸ್ಸೇ ಮಾಡ್ಕೊಳ್ಳಲ್ಲ ಅಲ್ವಾ? ಮತ್ತೆ ಈ ಅತ್ತೆ ಸೊಸೆ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲಿ ಸೀತಮ್ಮ ಸತ್ಯ ಹೇಗೋ ಇಲ್ಲಿ ಗಿರಿಜಮ್ಮ ಜಾನಕಿ ಹಾಗೆ. ಅವ್ರದ್ದು ಲವ್ ಇವಾಗ ಶುರುವಾಗಿದೆ, ನಮ್ಮದು ತುಂಬ ಹಳೇ ಲವ್. ಏನೇ ಜಾನಕಿ? ಕರೆಕ್ಟ್ ಅತ್ತೆ. ಹೋಗಿ 2 ಚಕ್ಲಿ ತಗೊಂಬ. ಅತ್ತೆ ಚಕ್ಲಿ ತಗೊಂಡ್ಬಾರೆ. ಬರೀ ಕಾಫಿ ಅಷ್ಟೇ. ಅಯ್ಯೋ ನೋಡಪ್ಪ, ನಮ್ಮ ಲವ್ ಒಣ ಲವ್. ರೀ ಕಾಫಿ ತಗೊಳ್ಳಿ. ರೀ ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ನೆನ್ನೆದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನನಗೆ ಗೊತ್ತು ರೀ, ನಾನು ಹಾಗೆಲ್ಲ ನಡ್ಕೋಬಾರ್ದಾಗಿತ್ತು. ಇಲ್ಲ ಸೀತಾ, ನಾಳೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾಳೆ ಬಗ್ಗೆನಾ? ಅರ್ಥ ಆಗಲಿಲ್ಲ ರೀ. ನಾವೆಲ್ಲರೂ ಖುಷಿಯಾಗಿ ನೆಮ್ಮದಿಯಿಂದ ಇದ್ದರೆ ಅಷ್ಟೇ ಸಾಕೆ ಸೀತಾ. ಹೀಗೆ ನಡೀತಾ ಇರೋದು ನೋಡಿದ್ರೆ ನೆಮ್ಮದಿ ಅನ್ನೋದು ಮರೀಚಿಕೆಯೇನೋ ಅಂತ ಅನಿಸ್ತಾ ಇದೆ. ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಸೀತಾ. ಅಲ್ಲ ರೀ, ಈಗಂಥದ್ದು ಏನು ನಡೀತಾ ಇದೆ? ನೀವು ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀರಾ? ನೀನೇ ನೋಡ್ತಾ ಇದೆಯಲ್ಲ ಸೀತಾ, ಒಂದಾದ್ಮೇಲೆ ಒಂದು ಸಂಕಟ ಬರ್ತಾನೆ ಇದೆಯಲ್ಲ, ಅದರ ಬಗ್ಗೆ ಹೇಳಿದೆ ಅಷ್ಟೇ. ಸಮಸ್ಯೆ ಎಲ್ರಿಗೂ ಇರುತ್ತೆ ರೀ, ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಾಗ ಬೆಟ್ಟದಂಥ ಸಮಸ್ಯೆ ಕೂಡ ಮಂಜಿನ ಹಾಗೆ ಕರಗಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ರೀ, ಅಷ್ಟೇ. ನಿಜ ಸೀತಾ, ಎಲ್ಲರ ನಾಳೆಗಳು ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಆದರೂ ನೀನು ಒಂದು ಮಾತು ಅಗ್ರಿಮೆಂಟ್ ಬಗ್ಗೆ ಹೇಳೇ ಇರಲಿಲ್ವಲ್ಲ ಸೀತಾ, ಯಾಕೆ? ನಿನ್ನ ಯೋಚನೆ ತಪ್ಪು ಅಂತ ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ನಿನಗನ್ನಿಸ್ಲಿಲ್ವ ಸೀತಾ? ಈ ವಿಷಯ ಕೇಳಿದಾಗ ಈ ಕೆಲಸ ಮಾಡಿರೋದು ನನ್ನ ಸೀತಾನ ಅಂತ ನನಗನ್ನಿಸ್ತು. ಅದು ಎಷ್ಟೋ ಸಾರಿ ಸೀತಾ ನೀನು ತಪ್ಪು ಮಾಡ್ತಿದ್ದೀಯ ಅಂತ ನನ್ನ ಒಳ ಮನಸ್ಸು ನನಗೆ ಹೇಳ್ತಾ ಇತ್ತು. ನಿಮ್ಮ ಹತ್ರ ನನಗೆ ಹೇಳೋದಕ್ಕೆ ಧೈರ್ಯನೇ ಬರಲಿಲ್ಲ ರೀ. ನಾವು ಮಾಡ್ತಿರೋ ಕೆಲಸ ತಪ್ಪು ಅಂತ ಗೊತ್ತಿದ್ದರೂ ಮಾಡ್ತೀವಲ್ಲ, ಅದು ನಮ್ಮಲ್ಲಿರೋ ಕೆಟ್ಟ ಹಠದಿಂದ. ನಿಜ ರೀ, ಆ ನನ್ನ ಕೆಟ್ಟ ಹಠ ಸತ್ಯ ಈ ಮನೆಗೆ ತಕ್ಕವಳಲ್ಲ ಅನ್ನೋ ನನ್ನ ಯೋಚನೆ ಇಂಥ ಕೆಟ್ಟ ಕೆಲಸನ ನನ್ನಿಂದ ಮಾಡಿಸ್ಬಿಡ್ತು ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಕ್ಷಮಿಸೋಕೆ ನಾನು ಯಾರು ಸೀತಾ? ನೀನು ಮಾಡಿರೋ ತಪ್ಪು ನಿನಗೆ ಅರ್ಥ ಆದರೆ ಸಾಕು. ಆದರೆ ಸೀತಾ, ಸತ್ತಿನ ಬಗ್ಗೆ ನನಗೆ ನಿಜಕ್ಕೂ ಹೆಮ್ಮೆ ಇದೆ. ಅವಳು ನೋಡಿದ್ಯಾ ನಿನ್ನ ಮನಸ್ಸನ್ನು ಹೇಗೆ ಹೇಗೆ ಬದಲಾಯಿಸ್ಬಿಟ್ಲು ಅಂತ. ಅದು ಕಣೆ ಹಠ ಅಂದರೆ. ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತಂತೆ. ಹಾಗೆ ಸತ್ಯಳಿಂದ ನಿನಗೆ ಜ್ಞಾನೋದಯವಾಯಿತು. ನಿಜ ರೀ, ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರದೇ ಹೋಗಿದ್ದಿದ್ರೆ ನಾನು ಹಳೆ ಹಠಮಾರಿ ಸೀತಾನೇ ಆಗಿ ಉಳ್ತಿದ್ದೋ ಏನೋ. ಚಿಕ್ಕವರಿಂದನೂ ಕಲಿಯೋದು ಬಹಳಷ್ಟು ಇರುತ್ತೆ ಅಲ್ವಾ? ಇನ್ಮೇಲೆ ನಿನಗೆ ಅಗ್ರಿಮೆಂಟ್ ಸೀತಾ ಅಂತ ಮರುನಾಮಕರಣ ಮಾಡಿಬಿಡೋಣ, ಆಯಿತಾ? ರೀ ಹೋಗ್ರಿ, ನೀವು ಸುಮ್ಮನೆ ಯಾಕ್ರಿ ನನ್ನನ್ನು ರೇಗಿಸ್ತೀರಾ? ಆ ವಿಷಯನ ಮತ್ತೆ ನೀವು ನನಗೆ ನೆನೆಸಲೇಬೇಡಿ. ಅದನ್ನು ನೆನಪು ಮಾಡಿಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ಹಾಗಾದರೆ
ಸತ್ತಿನ ಮನೆಯಿಂದ ಆಚೆ ಕಳಿಸೋ ಯಾವ ಯೋಚನೆಯೂ ನಿನ್ನನ್ನು ಉಳ್ಕೊಂಡಿಲ್ಲ ಅಲ್ವಾ? ಖಂಡಿತ ಇಲ್ಲ ರೀ. ಅವಳು ಯಾವಾಗಲೂ ಈ ಮನೇಲೇ ಇರ್ತಾಳೆ. ಈ ಮನೇನ ನಿಭಾಯಿಸ್ಕೊಂಡು ಹೋಗೋ ಸಾಮರ್ಥ್ಯ ಇರೋದು ಅವಳೊಬ್ಬಳಿಗೆ ಮಾತ್ರ. ನೀವು ಹೇಳಿದ ಹಾಗೆ ಅವಳು ಕೋಟೆ ಮನೆಗೆ ಹೇಳಿ ಮಾಡಿಸಿದಂಥ ಸೊಸೆ. ಸತ್ಯಳಿಂದ ಈ ಮನೆಗೆ ಇನ್ನೂ ತುಂಬ ಸಹಾಯ ಆಗ್ತಿದೆ ಸೀತಾ. ಅದು ಯಾವುದನ್ನು ಹೇಳೋ ಸ್ಥಿತಿಲಿ ನಾನಿಲ್ಲ. ದೇವರ ಮೇಲೆ ಭಾರ ಹಾಕಿ ಕೂತಿದ್ದೀನಿ. ಕಾಫಿ ಕುಡೀರಿ, ತಣ್ಣಗಾಗತ್ತೆ.